ಇನ್ನು ಮಳೆ ಸುದ್ದಿ ಹೇಳೋದಾದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅಪಾಯ ಮಟ್ಟ ಮೀರಿ ತುಂಗಾ ನದಿ ಹರಿತಾ ಇದೆ. ಮೇಗರವಳ್ಳಿಯ ತುಂಗಾ ನದಿ ತಟದಲ್ಲಂತೂ ನೆರೆಯ ಆತಂಕ ಮನೆ ಮಾಡಿದೆ. ಟೆಂಟ್ನಲ್ಲಿ ವಾಸವಿದ್ವೆ ಒಟ್ಟು 23 ಕುಟುಂಬಗಳು. ಈಗ ನೆರೆಯ ಆತಂಕದಿಂದ ಆ 23 ಕುಟುಂಬಗಳ ಸ್ಥಳಾಂತರ. ತೀರ್ಥಹಳ್ಳಿಯ ಬೆಟಮಕ್ಕಿ ಅಂಬೇಡ್ಕರ್ ಭವನಕ್ಕೆ ಆ ಕುಟುಂಬಗಳನ್ನು ಶಿಫ್ಟ್ ಮಾಡಲಾಗಿದೆ. ಅಂಬೇಡ್ಕರ್ ಭವನ ಕಾಳಜಿ ಕೇಂದ್ರ ಓಪನ್ ಆಗಿದೆ. ಲಗೇಜ್ ಸಮೇತ ಬೆಕ್ಕು, ನಾಯಿ, ಸಾಕು ಪ್ರಾಣಿಗಳೆಲ್ಲ ಸಮೇತ ಕಾಳಜಿ ಕೇಂದ್ರಕ್ಕೆ ಈ ಕುಟುಂಬಗಳು ಬಂದಿವೆ. ಪ್ರತಿ ವರ್ಷ ಮಳೆ ಬಂತು ಅಂತಂದರೆ ಇದೇ ಸಮಸ್ಯೆ. ಶಾಶ್ವತವಾಗಿ ಈ ಕುಟುಂಬಕ್ಕೆ ಇನ್ನೂ ಕೂಡ ಪುನರ್ವಸತಿ ಆಗಿಲ್ಲ. ತಮ್ಮ ಅಸಹಾಯಕತೆಯನ್ನು ಈ ಸಂತ್ರಸ್ತರು ಹೊರಹಾಕಿದ್ದಾರೆ. ಮೇಗರವಳ್ಳಿಯ ತುಂಗಾ ನದಿ ತಟ ಅಲ್ಲಿ ಆತಂಕ ಮನೆ ಮಾಡಿರೋದ್ರಿಂದ ಇವರನ್ನೆಲ್ಲರೂ ಕೂಡ ಸ್ಥಳಾಂತರ ಮಾಡಲಾಗಿದ್ದು. ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಹಾಗಾಗಿ ತೀರ್ಥಹಳ್ಳಿ ಇರುವಂಥ ಕುರುವಳ್ಳಿ ಇದೆ. ಕುರುವಳ್ಳಿ ಇರುವಂಥ 23 ಕುಟುಂಬಗಳನ್ನ ತೀರ್ಥಹಳ್ಳಿಯ ಅಂಬೇಡ್ಕರ್ ಭವನ ಇದೆ, ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇದೆ ಮತ್ತು ನದಿ ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಇಲ್ಲೋ ಒಂದು ಕಡೆಯಿಂದ ನೆರೆ ಬರುವಂಥ ಸಾಧ್ಯತೆ ಇದೆ. ಕುರುವಳ್ಳಿಯಲ್ಲಿ ಇನ್ನು ಈ ವಾಸವಾಗಿರುವಂಥ ಕುಟುಂಬಗಳಿದ್ದಾವೆ. ಸೊ ಪ್ರತಿ ವರ್ಷ ಜಾಸ್ತಿ ಮಳೆ ಬಂದಾಗ ಕೂಡ ಸುರಕ್ಷಿತ ಕ್ರಮವಾಗಿ ಏನು ತಾಲೂಕು ಆಡಳಿತ ಇವರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ಸಣ್ಣ ಸಣ್ಣ ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಕೂಡಲೇ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಅಂಬೇಡ್ಕರ್ ಭವನ ಇದೆ, ಅಂಬೇಡ್ಕರ್ ಭವನಕ್ಕೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅವ್ರು ಬೆಳಗಿನ ಬಂದಿದ್ದಾರೆ. ಕುಟುಂಬಸ್ಥರಿಗೆ ಕೂಡ ಈ ಕಾಳಜಿ ಕೇಂದ್ರದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಹಜವಾಗಿ ಕೂಡ ತಮ್ಮ ತಮ್ಮ ಮನೆಗಳನ್ನು ಬಿಟ್ಟು ಇಲ್ಲಿ ಬಂದಿರೋದು ಕೂಡ ಅವ್ರಿಗೂ ಕೂಡ ಸಾಕಷ್ಟು ಕಷ್ಟ ಕೂಡ ಆಗುತ್ತೆ. ಈಗಾಗಲೇ ಅವ್ರಿಗೆ ಅಂದರೆ 23 ಕುಟುಂಬ ಇದೆ. 23 ಕುಟುಂಬಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಕೂಡ ಏನು ತಾಲೂಕು ಆಡಳಿತ ಕ್ರಮ ಕೈಗೊಂಡಿದೆ. ಅವ್ರಿಗೆ ಹಕ್ಕುಪತ್ರವನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಇರುವಂಥ ಸಂತ್ರಸ್ತ ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ. ಅಮ್ಮ, ಏನೇನಾಯ್ತಮ್ಮ? ಅಲ್ಲಿ ಎಷ್ಟು ದಿವಸ ಮಳೆ ಆಗ್ತಾ ಇದೆ? ಏನು ಸಮಸ್ಯೆ ಆಗ್ತಾಯಿದೆ ಅಲ್ಲಿ ಒಂದು 4 ದಿನದಿಂದ ತುಂಬ ಮಳೆ ಹೊಡಿತಾ ಇದೆ. ಮತ್ತು ನೆರೆ ಬರ್ತಾನೆ ಇರುತ್ತೆ ವರ್ಷ. ಮತ್ತು ಅವರು ಗಂಜಿ ಕೇಂದ್ರ ಅಂತ ತೊಗೊಂಡೋಗಿರ್ತಾರೆ. ಈ ವರ್ಷ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಮಗೆ ಬುಕ್ಲಾಪುರದಲ್ಲಿ ಜಾಗ ಶಿಫ್ಟ್ ಆಗಿದೆ ಸರ್. ತುಂಬ ಅಪಾಯದಲ್ಲಿ ಇದ್ದೀವಿ. ಯಾಕಂದರೆ ತುಂಬ ಜಾಸ್ತಿ ನೀರು ಬಂದಿದೆ. ಅದಕ್ಕೆ ಗಂಜಿ ಕೇಂದ್ರ ಅಂತ ಮುನ್ಸಿಪಾಲ್ಟಿ ಆಫೀಸರೆಲ್ಲ ಕರ್ಕೊಂಡು ಬರ್ತಾ ಇರ್ತಾರೆ ಸರ್. ನೀವು ಎಷ್ಟು ಗಂಟೆಗೆ ಬಂದ್ರಿ? ಏನು ಲಗೇಜ್ ಸಮೇತವಾಗಿ ಬಂದರೆ ಹೇಗಂತ? ಲಗೇಜ್ ಸಮೇತ ತೊಗೊಂಡು ಬಂದಿದ್ದೀವಿ. ಸಣ್ಣ ಮಕ್ಕಳು ಮತ್ತು ಲಗೇಜ್ ಸಮೇತ ಎಲ್ಲ ತೊಗೊಂಡು ಬಂದಿದ್ದೀವಿ. ಸಾರ್ ಹೇಳಿದ್ದಾರೆ, ಇಲ್ಲಿ ಹೋಗ್ರಿ ನೀವು, ಅಲ್ಲಿ ಮಳೆ ಜಾಸ್ತಿ ಆಯಿತು, ಇರಬೇಡ್ರಿ, ಅವ್ರು ಯಾರೋ 3 ಜನ ತೀರ್ಕೊಂಡು ಬಿಟ್ಟಿದ್ದಾರೆ, ನೀವು ಮಕ್ಕಳಿದ್ರಲ್ಲ, ನೀವು ಬೇಗನೆ ಹೋಗಿ ಅಂತ ಹೇಳಿದ್ಕೆ ನಾವು ಐಟಮ್ ಎಲ್ಲ ಹಂಗೆ ಇದೆ, ಬೆರೆಸಿಟ್ಟು ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದೀವಿ ಅಷ್ಟೇ ಸರ್. ಗಾಳಿ ಮಳೆ ಬಂದಾಗ ಎಲ್ಲಿ ಟೆಂಟ್ ಎಲ್ಲ ಬಿದ್ದು ಹೋಗುತ್ತೆ ಏನೋ ಅಂತ ಒಂದು ಸ್ವಲ್ಪ ಭಯ ಆಗತ್ತೆ. ಮತ್ತು ಆದ್ರೂ ಭಯ ಆಗತ್ತೆ. ವಯಸ್ಸಾದವ್ರು ಬೇರೆ ಮನೇಲಿ ಇದ್ದಾರೆ, ಅವ್ರನ್ನ ಕೂಡ ಹೆಂಗೆ ಕರ್ಕೊಂಡು ಹೆಂಗೆ ನೋಡ್ಬೇಕಂತಾನು ಕೂಡ ಭಯ ಆಗತ್ತೆ ಸರ್. ಮಕ್ಕಳಲ್ಲಿ ಇದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ಮತ್ತೊಬ್ಬರು ಸಂತ್ರಸ್ತ ಮಾತಾಡ್ಸೋಣ. ಅಮ್ಮ, ಎಷ್ಟು ವರ್ಷದಿಂದ ಸಮಸ್ಯೆ ಆಗ್ತದೆ ನಿಮಗೆಲ್ಲ ಈ ರೀತಿ ಬರ್ತಾನೆ ಇದ್ದೀರಂತ? ಸರ್, ನಾವಲ್ಲಿ ಇಷ್ಟು ವರ್ಷದಿಂದ ಟೆಂಟ್ ಹಾಕಿ ಇದ್ವಲ್ಲ, ಅಷ್ಟು ವರ್ಷದಿಂದನೂ ಹಾಗೆ ಮಳೆ ಏರಿದಾಗ ನಮ್ಗೆ ಕರ್ಕೊಂಡ್ಬರ್ತಿದ್ರು. ಹಾಗೆ ಅಲ್ಲೆಲ್ಲ ಶಿಫ್ಟ್ ಮಾಡ್ತಿದ್ರು. ಮತ್ತು ನೀರು ಕಮ್ಮಿ ಆದಂಗೆ ಕರ್ಕೊಂಡು ಹೋಗ್ತಿದ್ರು. ಹಾಗೆ ಈ ವರ್ಷನೂ ಹಾಗೆ ಮಾಡ್ತಿದ್ರು. ಈ ವರ್ಷ ನಮ್ಗೆ ಜಾಗ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಕುಟುಂಬ ಎಲ್ಲ ವಾಸವಾಗಿರೋದು ನೀವಲ್ಲ? 23 ಕುಟುಂಬ. ಇದು ಕುರುವಳ್ಳಿ ಇರುವಂಥವ್ರು, ಕುರುವಳ್ಳಿ ಇರುವಂಥ ಟೆಂಟಲ್ಲಿ ವಾಸವಾಗಿರುವಂಥ ಬಡ ಕುಟುಂಬಗಳು, ಕಾರ್ಮಿಕರು. ಇವರು ನಿರಂತರವಾಗಿ ಮಳೆ ಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ನೆರೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಈ 23 ಕುಟುಂಬಗಳನ್ನು ಈಗ ತೀರ್ಥಹಳ್ಳಿ ಅಂಬೇಡ್ಕರ್ ಏನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಪ್ರತಿ ವರ್ಷವೂ ಇದೇ ಸಮಸ್ಯೆ ಆಗುತ್ತೆ. ಹಾಗಾಗಿ ಇವ್ರಿಗೊಂದು ಶಾಶ್ವತವಾದ ಒಂದು ಪರಿಹಾರ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ತಾಲೂಕು ಆಡಳಿತ ಗಮನ ಹರಿಸ್ತಾ ಇದೆ. ಹಕ್ಕುಪತ್ರ ಕೊಟ್ಟಿರೋ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.